ಐಸಿಸ್ ಅನ್ನ ಸದೆ ಬಡಿಯೋದಕ್ಕೆ ಹೊರಟಿದೆ ಟರ್ಕಿ. ಕ್ರಿಸ್ಮಸ್ ಸಂಭ್ರಮಾಚರಣೆ ವೇಳೆ ಟರ್ಕಿ ಮೇಲೆ ದಾಳಿ ನಡೆಸಿದ್ಯಾಕೆ ಐಸಿಸ್? ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದ ಟರ್ಕಿ ಮತ್ತು ಐಸಿಸ್ ಈಗ್ಯಾಕೆ ಈ ರೀತಿ ಆಯಿತು? ಇದು ಯಾವ ರೀತಿ ಆಯಿತು ಅಂದ್ರೆ, ತಾವೇ ಬೆಳೆಸಿದ ರಾಕ್ಷಸರನ್ನ ತಾವೇ ಸಂಹಾರ ಮಾಡೋ ರೀತಿ ಆಯಿತು. ಟರ್ಕಿಗೆ ತಾನೇ ಸಾಕಿದ ಗಿಣಿ ಹದ್ದಾಗಿ ಕುಗ್ತಾ ಇದೆ. ನಮಸ್ಕಾರ. ಟರ್ಕಿ ಐಸಿಸ್ ವಿರುದ್ಧ ಒಂದು ಬೃಹತ್ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದೆ. ಹೆಲಿಕಾಪ್ಟರ್ ಅನ್ನ ತರಿಸಿ ನೂರಾರು ಉಗ್ರರನ್ನ ಸದೆಬಡಿದು ಇನ್ನೂ ಕೆಲವೊಂದಿಷ್ಟು ಉಗ್ರರನ್ನ ಟರ್ಕಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಟರ್ಕಿಯಲ್ಲಿ ಸ್ವಚ್ಛತಾ ಕಾರ್ಯ ಆರಂಭ ಆಗಿದೆ. ಅಂದಹಾಗೆ ಟರ್ಕಿಯಲ್ಲಿ ಏನಾಯಿತು? ಏಕಾಏಕಿಯಾಗಿ ಈ ಒಂದು ಬೃಹತ್ ಕಾರ್ಯಾಚರಣೆ ನಡೆಸುವುದಕ್ಕೆ ಕಾರಣ ಏನು? ತಾನೇ ಪೋಷಿಸಿ ಬೆಳೆಸಿದಂತಹ ಐಸಿಸ್ ಅನ್ನ ಟರ್ಕಿ ಈಗ ಯಾಕೆ ಹೊಡೆದುರುಳಿಸ್ತಾ ಇದೆ? ಈ ಎಲ್ಲ ವಿಚಾರಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲಿಗೆ ಟರ್ಕಿಯಲ್ಲಿ ಏನಾಯಿತು ಅನ್ನೋದನ್ನು ನೋಡೋಣ. ಕ್ರಿಸ್ಮಸ್ ಸಂಭ್ರಮದ ನಡುವೆ ರಕ್ತಪಾತವನ್ನ ನಡೆಸೋದಕ್ಕಾಗಿ ಮುಂದಾಗಿದ್ದಂತಹ ಸುಮಾರು 600ಕ್ಕೂ ಹೆಚ್ಚು ಉಗ್ರರನ್ನ ಟರ್ಕಿಯ ಪೊಲೀಸರು ಬಂಧಿಸಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿದ್ದಂತಹ ಜನರನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ದಾಳಿ ನಡೆಸುವುದಕ್ಕಾಗಿ 15 ಉಗ್ರರು ಸಂಚನ್ನ ರೂಪಿಸಿದ್ರಂತೆ. ಈ ವಿಚಾರ ಟರ್ಕಿಯ ಗುಪ್ತಚರ ಇಲಾಖೆಗೆ ದೊರಕಿದ ತಕ್ಷಣ ಟರ್ಕಿಯ ಸಚಿವಾಲಯ ಎಚ್ಚೆತ್ತುಕೊಳ್ತು. ಹಾಗಾಗಿ ಕಳೆದ ಒಂದೇ ಒಂದು ವಾರದಲ್ಲಿ 600ಕ್ಕೂ ಅಧಿಕ ಶಂಕಿತರನ್ನ ಟರ್ಕಿ ಪೊಲೀಸರು ಬಂಧಿಸಿದ್ದಾರೆ. ಟರ್ಕಿ ನಡೆಸಿದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ, ಕೇವಲ ಒಂದು ದಿನದ ಕಾರ್ಯಾಚರಣೆಯಲ್ಲಿ ಸುಮಾರು 25 ಪ್ರಾಂತ್ಯಗಳಿಂದ 125 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಇನ್ನುಳಿದ 21 ಪ್ರಾಂತ್ಯಗಳಲ್ಲಿ 357 ಜನರನ್ನ ಬಂಧಿಸಿದ್ದಾರೆ. ಶಂಕಿತ ಉಗ್ರರನ್ನ ಬಂಧಿಸಿದ್ದು ಮಾತ್ರ ಅಲ್ಲ, ಸೋಮವಾರ ಮುಂಜಾನೆ 2 ಗಂಟೆಯ ಹೊತ್ತಿಗೆ ಗುಂಡಿನ ಚಕಮಕಿ ನಡೆದಿದೆ. ಸುಮಾರು 8 ಗಂಟೆಗಳ ಕಾಲ ನಡೆದಂತಹ ಈ ಒಂದು ಹೋರಾಟದಲ್ಲಿ 6 ಉಗ್ರರನ್ನ ಟರ್ಕಿಯ ಪೊಲೀಸರು ಕೊಂದಿದ್ದಾರೆ. ಇದರ ಜೊತೆಗೆ ಉಗ್ರರ ಗುಂಡಿನ ದಾಳಿಗೆ ಸುಮಾರು 6 ಜನ ಪೊಲೀಸರು ಹುತಾತ್ಮರಾಗಿದ್ದಾರೆ. ಇನ್ನುಳಿದಂತಹ 9 ಜನ ಪೊಲೀಸರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಭೀಕರ ಘಟನೆ ಆಗ್ತಾ ಇದ್ದ ಬೆನ್ನಲ್ಲೇ ಟರ್ಕಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಟರ್ಕಿಯಲ್ಲಿ ಈ ರೀತಿ ಐಸಿಸ್ ಉಗ್ರರು ದಾಳಿ ಮಾಡ್ತಾ ಇರೋದು ಇದೇ ಮೊದಲಲ್ಲ. 2017ರಲ್ಲೂ ಹೊಸ ವರ್ಷದ ಆರಂಭದಲ್ಲೇ ಇದೇ ರೀತಿಯಾಗಿ ಐಸಿಸ್ ಉಗ್ರರು ಟರ್ಕಿ ಮೇಲೆ ದಾಳಿಯನ್ನು ನಡೆಸಿದ್ರು. ಅದರಲ್ಲಿ ಸುಮಾರು 39 ಜನರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. ಈ ಎಲ್ಲ ಘಟನೆಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮಾಚರಣೆಯ ಸಮಯದಲ್ಲಿ ನಡೆದಿರುವಂತಹ ಘಟನೆಗಳು. ಈಗ ನಿಮಗೊಂದು ಅನುಮಾನ ಬರಬಹುದು. ಅದೇನು ಅಂತ ಹೇಳಿದ್ರೆ, ಐಸಿಸ್ ಅನ್ನ ಪೋಷಿಸಿ ಬೆಳೆಸ್ತಿದ್ದು ಈ ಟರ್ಕಿ. ಹಾಗಾದ್ರೆ ಟರ್ಕಿ ಯಾಕೆ ಈಗ ಐಸಿಸ್ ವಿರುದ್ಧ ತಿರುಗಿ ಬಿದ್ದಿದೆ? ಐಸಿಸ್ ಯಾಕೆ ಟರ್ಕಿ ಮೇಲೆ ದಾಳಿಯನ್ನ ಮಾಡ್ತು? ಅದನ್ನು ಹೇಳ್ತೀರಿ ಕೇಳಿ. ಅದಕ್ಕೂ ಮೊದಲು ಈ ಐಸಿಸ್ ಮತ್ತು ಟರ್ಕಿಯ ರಿಲೇಶನ್ಶಿಪ್ ಹೇಗಿತ್ತು ಅದನ್ನ ಹೇಳ್ತೀನಿ. ಸಿರಿಯಾದಲ್ಲಿ ಅಂತರ್ಯುದ್ಧ ಪ್ರಾರಂಭ ಆದಾಗ ಅಲ್ಲಿನ ಅಧ್ಯಕ್ಷನನ್ನ ಅಧಿಕಾರದಿಂದ ಕೆಳಗಿಳಿಸೋದು ಈ ಟರ್ಕಿಯ ಮೂಲ ಉದ್ದೇಶ ಆಗಿತ್ತು. ಈ ಕಾರಣಕ್ಕಾಗಿಯೇ ಟರ್ಕಿ ಐಸಿಸ್ ಮತ್ತು ಇನ್ನುಳಿದಂತಹ ಕೆಲವು ಬಂಡುಕೋರ ಗುಂಪುಗಳ ಜೊತೆ ಮೃದು ಧೋರಣೆಯನ್ನ ಹೊಂದಿತ್ತು ಅನ್ನುವಂತಹ ಆರೋಪ ಕೂಡ ಟರ್ಕಿ ಮೇಲೆ ಇದೆ. 2013-14ರ ಸಮಯದಲ್ಲಿ ಐಸಿಸ್ ಅನ್ನ ಸೇರೋದಕ್ಕೆ ಜಗತ್ತಿನ ಮೂಲೆ ಮೂಲೆಯಿಂದ ಸಿರಿಯಾವನ್ನ ತಲುಪ್ತಾ ಇದ್ದಂತಹ ಕೆಲವೊಂದಿಷ್ಟು ಜನರು ಟರ್ಕಿಯ ಮೂಲಕವಾಗಿಯೇ ಸಿರಿಯಾವನ್ನ ತಲುಪ್ತಾ ಇದ್ರಂತೆ. ಸೊ ಇಲ್ಲಿ ಟರ್ಕಿ ತನ್ನ ಗಡಿಯನ್ನ ಉದ್ದೇಶಪೂರ್ವಕವಾಗಿಯೇ ಸಡಿಲಗೊಳಿಸಿತ್ತು ಅನ್ನುವಂತಹ ಆರೋಪನೂ ಇದೆ. ಅಂದ್ರೆ ಇಲ್ಲಿ ಟರ್ಕಿ ನೇರವಾಗಿಯೇ ಐಸಿಸ್ಗೆ ಬೆಂಬಲವನ್ನ ಸೂಚಿಸ್ತಾ ಬಂದಿತ್ತು. ಇದರ ಜೊತೆಗೆ ಗಾಯಗೊಂಡಂತಹ ಕೆಲವು ಐಸಿಸ್ನ ಉಗ್ರರಿಗೆ ಟರ್ಕಿಯ ಆಸ್ಪತ್ರೆಯಲ್ಲಿಯೇ ಔಷಧೋಪಚಾರವನ್ನ ಮಾಡಲಾಗಿತ್ತು, ಚಿಕಿತ್ಸೆಯನ್ನ ನೀಡಲಾಗಿತ್ತು ಅನ್ನುವಂತಹ ಆರೋಪಗಳು ಟರ್ಕಿ ಮೇಲಿದೆ. ಈ ಐಸಿಸ್ ಇದೆಯಲ್ಲ, ಇದು ತನ್ನ ಹಣಕಾಸಿನ ಅವಶ್ಯಕತೆಗಳಿಗಾಗಿ ಸಿರಿಯಾ ಮತ್ತು ಇರಾಕ್ನಲ್ಲಿರುವಂತಹ ತೈಲ ಬಾವಿಗಳನ್ನು ವಶಪಡಿಸಿಕೊಂಡಿತ್ತು. ಇಲ್ಲಿಂದ ಕದ್ದಂತಹ ತೈಲಗಳನ್ನ ಟರ್ಕಿಯಲ್ಲಿರುವಂತಹ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಈ ಐಸಿಸ್ ಮಾರಾಟ ಮಾಡ್ತಾ ಇತ್ತು. ಈ ರೀತಿ ಮಾಡಿನೇ ಐಸಿಸ್ ಲಕ್ಷಾಂತರ ರೂಪಾಯಿಗಳನ್ನ ಗಳಿಸ್ತಾ ಇತ್ತು.
2015ರಲ್ಲಿ ಟರ್ಕಿ ಈ ರೀತಿ ಐಸಿಸ್ಗೆ ಬೆಂಬಲವನ್ನ ಸೂಚಿಸ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿ ರಷ್ಯಾ ಕೆಲವೊಂದಿಷ್ಟು ಫೋಟೋಗಳನ್ನ ಕೂಡ ಬಿಡುಗಡೆ ಮಾಡಿತ್ತು. ಇಷ್ಟೆಲ್ಲ ಚೆನ್ನಾಗಿದ್ದ ಟರ್ಕಿಯ ಮೇಲೆ ಐಸಿಸ್ ಯಾಕೆ ತಿರುಗಿ ಬಿತ್ತು? ಯಾಕಂದ್ರೆ 2014ರಲ್ಲಿ ಟರ್ಕಿಯ ರಾಯಭಾರಿ ಕಚೇರಿ ಮೇಲೆ ಈ ಐಸಿಸ್ ಏಕಾಏಕಿಯಾಗಿ ದಾಳಿ ಮಾಡಿತು. ದಾಳಿ ಮಾಡಿದ್ ಮಾತ್ರ ಅಲ್ಲ, 49 ಟರ್ಕಿಯ ಪ್ರಜೆಗಳನ್ನ ಐಸಿಸ್ ತನ್ನ ಒತ್ತೆಯಾಳುಗಳಾಗಿ ಇಟ್ಕೊಂಡಿತ್ತು. ನಂತರ ತನ್ನ ಪ್ರಜೆಗಳನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ಟರ್ಕಿ ಸುಮಾರು 180ಕ್ಕೂ ಅಧಿಕ ಉಗ್ರರನ್ನ ಬಿಡುಗಡೆ ಮಾಡಿತು. ಇದಾದ್ಮೇಲೆ 2015-16ರಲ್ಲಿ ಈ ಐಸಿಸ್ ಉಗ್ರರು ಟರ್ಕಿಯ ಏರ್ಪೋರ್ಟ್ಗಳ ಮೇಲೆ, ನೈಟ್ ಕ್ಲಬ್ಗಳ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿತು. ಹೀಗಾಗಿನೇ ಟರ್ಕಿ ಸರ್ಕಾರ ಐಸಿಸ್ ಅನ್ನುವಂಥದ್ದು ತನ್ನ ಅಸ್ತಿತ್ವಕ್ಕೆ ಇರುವಂತಹ ಬಹು ದೊಡ್ಡ ಸವಾಲು ಅಂತ ಪರಿಗಣಿಸಿತು. ಇದಾದ್ಮೇಲೆ ಐಸಿಸ್ ಮತ್ತು ಟರ್ಕಿ ನಡುವೆ ಇಂತಹ ಸಣ್ಣ ಪುಟ್ಟ ಯುದ್ಧಗಳು ನಡೀತಾನೆ ಬಂತು. ಈಗ ಟರ್ಕಿ ಮೇಲೆ ದಾಳಿ ಮಾಡೋದಕ್ಕೆ ಬಂದಂತಹ ಐಸಿಸ್ ಉಗ್ರರನ್ನೇ ಟರ್ಕಿ ಸದೆಬಡಿದಿದೆ. ಕೆಲವೊಂದಿಷ್ಟು ಉಗ್ರರನ್ನ ಅರೆಸ್ಟ್ ಕೂಡ ಮಾಡಿದೆ. ಬಟ್ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಟರ್ಕಿಯನ್ನ ಕಂಡ್ರೆ ಇರಾನಿಗಾಗಲ್ಲ, ಇರಾನನ್ನ ಕಂಡ್ರೆ ಇರಾಕ್ಗಾಗಲ್ಲ, ಇರಾಕನ್ನ ಕಂಡ್ರೆ ಸಿರಿಯಾಗೆ ಆಗಲ್ಲ, ಸಿರಿಯಾವನ್ನ ಕಂಡ್ರೆ ಕತಾರ್ಗೆ ಆಗಲ್ಲ. ಬಟ್ ಇಸ್ಲಾಂ ಅನ್ನುವಂತಹ ಒಂದೇ ಒಂದು ಎಳೆಯಿಂದ ಈ ಎಲ್ಲ ದೇಶಗಳು ಒಟ್ಟು ಸೇರ್ಕೊಂಡಿದೆ. ಆದರೆ ಟೆರರಿಸ್ಟ್ಗಳೇ. ಇಲ್ಲಿ ಟರ್ಕಿ ಏನ್ ಮಾಡಿದೆ? ಐಸಿಸ್ ಅನ್ನ ತನ್ನ ಲಾಭಕ್ಕಾಗಿ ಬಳಸ್ಕೊಂಡಿದೆ. ಇರಾನ್ ವಿರುದ್ಧ ಕತ್ತಿ ಮಸಿಯೋದಕ್ಕಾಗಿ ಟರ್ಕಿ ಐಸಿಸ್ ಅನ್ನ ಬಳಸ್ಕೊಂಡಿತ್ತು. ಯಾಕೆ ಬಳಸ್ಕೊಂಡಿತ್ತು ಅಂದ್ರೆ, ಇರಾನ್ಗೂ ಮತ್ತು ಐಸಿಸ್ಗೂ ಆಗ್ ಬರೋದೇ ಇಲ್ಲ. ಹಾಗಾಗಿ ಟರ್ಕಿ ಏನ್ ಮಾಡ್ತು? ಐಸಿಸ್ ಅನ್ನ ಇರಾನ್ ವಿರುದ್ಧವಾಗಿ ಬಳಸ್ಕೊಳ್ತು. ಇಲ್ಲಿ ಟರ್ಕಿ ಐಸಿಸ್ ಅನ್ನ ಬಳಸಿಕೊಳ್ತೇ ವಿನಃ ಐಸಿಸ್ ಅನ್ನ ಅತಿಯಾಗಿ ಮುದ್ದು ಮಾಡೋದಕ್ಕೇನು ಹೋಗ್ಲಿಲ್ಲ. ಎಲ್ಲೆಲ್ಲಿ ಬಗ್ ಬಡಿಬೇಕೋ ಅಲ್ಲಲ್ಲಿ ಬಗ್ ಬಡ್ಕೊಂಡೇ ಬಂದಿದೆ. ಈ ಟರ್ಕಿ ಐಸಿಸ್ ಅನ್ನ ನೋಡ್ತಾ ಇದ್ರೆ ಇದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ತಾವೇ ಪೋಷಿಸಿ ಬೆಳೆಸಿದಂತಹ ಒಂದು ರಾಕ್ಷಸನನ್ನ ತಾವೇ ಈಗ ಬಗ್ ಬಡಿಯೋ ರೀತಿ ಆಗ್ಬಿಟ್ಟಿದೆ. ಇದಕ್ಕೆ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಫ್ರಾಂಕನ್ಸ್ಟೈನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಬೆಳೆಸಿದ್ದು ಬೃಹದಾಕಾರವಾಗಿ ಬೆಳೆದು ನಮ್ಮನ್ನೇ ನಾಶಪಡಿಸುವುದಕ್ಕೆ ಬಂದಾಗ ಅದರ ವಿರುದ್ಧ ನಾವು ಸಾಹಸವನ್ನ ಮಾಡೋದು ಅಂತ. ಇಲ್ಲೂ ಅಷ್ಟೇ ಆಗಿದ್ದು, ತಾನೇ ಬೆಳೆಸಿದಂತಹ ಐಸಿಸ್ ಈಗ ಟರ್ಕಿಗೆ ವಿರುದ್ಧ ನಿಂತಿದೆ. ಹಾಗಾಗಿ ಈ ಟರ್ಕಿ ಈಗ ಐಸಿಸ್ ವಿರುದ್ಧನೇ ಸಮರವನ್ನ ಸಾರ್ತಾ ಇದೆ. ಈಗ ನಮ್ಮ ಪುರಾಣಗಳಲ್ಲೇ ನೋಡಿ, ಶಿವ ಭಸ್ಮಾಸುರನಿಗೆ ವರವನ್ನ ಕೊಡ್ತಾರೆ. ವರ ಪಡೆದಂತಹ ಭಸ್ಮಾಸುರ ಏನ್ ಮಾಡ್ತಾನೆ? ಮೊದಲು ಶಿವನ ತಲೆ ಮೇಲೆ ಕೈ ಇಡೋದಕ್ಕೆ ಬರ್ತಾನೆ. ಅದೇ ರೀತಿಯಾಗಿದೆ ಈಗ ಟರ್ಕಿ ಮತ್ತು ಐಸಿಸ್ ನಡುವೆ ನಡೀತಾ ಇರುವಂತಹ ಈ ಒಂದು ಸಮರ. ಒಟ್ನಲ್ಲಿ ಈಗ ಟರ್ಕಿಗೆ ತಾನೇ ಸಾಕಿದ ಗಿಳಿ ಹದ್ದಾಗಿ ಕುಗ್ತಾ ಇದೆ.